ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಜಾದವ್ ಸಿಸ್ಟರ್ಸ್. ಇವತ್ತು ಸಂಡೇ. ಇವಾಗ ಸ್ನಾನ ಮಾಡಿಟ್ಕೊಂಡು ಬಂದೆ. ನಮ್ಮ ಅಕ್ಕ ಬಂದು ನೆನ್ನೆ ಮಗು ಕರ್ಕೊಂಡು. ಸೊ ಅವಳಿಗೆ ಇವಾಗ 5 ತುಂಬಿ 6 ಮಂತ್ಸಿಗೆ ಬೀಳ್ತಿದೆ. ಫುಲ್ಲು ಗಲಾಟೆ ಮಾಡಿಸಿರ್ತಾಳೆ, ಒಂದು ಚೂರು ಟೈಮ್ ಇರಲ್ಲ ನಮಗೆ. ಸೊ ಟೈಮ್ ಮಾಡಿಕೊಂಡು ಇವತ್ತು ವ್ಲಾಗಿಂಗ್ ಮಾಡೋಣ ಅಂತ ಇವತ್ತು ಶುರು ಮಾಡಿದ್ದೀವಿ. ಸೊ ಸಂಡೇ ಅಲ್ವಾ, ಬೇಗ ಎದ್ದು ಏನೇನು ಕೆಲಸ ಇದೆ ಅದೆಲ್ಲ ಮುಗಿಸ್ಬಿಟ್ಟು ಸ್ನಾನ ಮಾಡಿಕೊಂಡು ಇವಾಗ ಬಂದೆ. ಸೊ ಸ್ನಾನ ಮಾಡಿದ ತಕ್ಷಣ ನಾನು ಏನು ಲೋಷನ್ಸು, ಕ್ರೀಮ್ಸ್, ಸೆರಮ್ಸ್ ಏನು ಅಪ್ಲೈ ಮಾಡ್ತೀನಿ ಅಂತ ನಾನು ಇವತ್ತು ತೋರಿಸ್ತೀನಿ ನಿಮಗೆ. ಸೊ ಇದು ಬಂದುಬಿಟ್ಟು ಗಾರ್ನಿಯರ್ ಅವರ ವಿಟಮಿನ್ ಸಿ ಬ್ರೈಟ್ ಕಂಪ್ಲೀಟ್ ಸೆರಮ್. ಇದು ನಾನು ಆಲ್ಮೋಸ್ಟ್ ಸುಮಾರು ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಜ್ಞಾಪಕ ಇಲ್ಲ ಯಾವಾಗಿಂದ ಶುರು ಮಾಡಿದೆ ಅಂತ. ಮತ್ತು ಎಮೋಲಿನ್ ಮಾಯಶ್ಚರೈಸರ್ ಹಾಕ್ತೀನಿ ನಾನು. 1.5 ಮಂತ್ಸ್ ಆಯಿತು ತೊಗೊಂಡು. ಸೊ 345 ರುಪೀಸಿಗೆ ನಿಮಗೆ ಇದು ಸ್ಟಾರ್ಟಿಂಗ್ ಸೈಜ್. ಇದಕ್ಕಿಂತ ದೊಡ್ಡದಿರೋದು ಸಿಗುತ್ತೆ. ನಾನು ಸುಮ್ಮನೆ ಜಸ್ಟ್ ಟ್ರಯಲ್ ಮಾಡೋಣ ಅಂತ 1.5 ಮಂತ್ಸಿಂದ ಯೂಸ್ ಮಾಡ್ತೀನಿ. ಖಾಲಿ ಆಗಿಬಿಟ್ಟಿದೆ. ನಂಗೆ ತುಂಬ ಇಷ್ಟ ಆಯ್ತಿದ್ದು. ನಂದು ಹೈಪರ್ ಡ್ರೈ ಸ್ಕಿನ್ ನಂದು. ಸೊ ಯಾವುದು ಮಾಯಶ್ಚರೈಸರ್ ಹಾಕಿದ್ರು ನಂಗೆ ಸೆಟ್ ಆಗ್ತಾ ಇರಲಿಲ್ಲ. ಆ್ಯಂಡ್ ಸಖತ್ ಆಯಿಲಿ ಆಗ್ತಿತ್ತು ಬೇರೆದೆಲ್ಲ ಹಾಕಿದ್ರೆ. ಇದು ಹಾಕಿದ್ರೆ ಸ್ಕಿನ್ ಏನು ಆಯಿಲಿ ಆಗೋಲ್ಲ. ಆಲ್ ಸ್ಕಿನ್ ಟೈಪ್ಸ್ ಯೂಸ್ ಮಾಡ್ಬೋದು ಇದನ್ನು. ಮತ್ತು ಇದು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ನಿಗೆ ಬೌನ್ಸಿ ಎಫೆಕ್ಟ್ ಕೊಡುತ್ತೆ, ಪ್ಲಸ್ಸು ಬ್ರೈಟ್ ಆಗುತ್ತೆ. ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್ ಏನೇನು ಇರುತ್ತೋ ಅದೆಲ್ಲ ಹೋಗುತ್ತೆ, ಸ್ಪಾಟ್ಸ್ ಎಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ 1.5 ಮಂತ್ಸಿಂದ ಯೂಸ್ ಮಾಡೋದ್ರಿಂದ ಈ ಥರ ಎಲ್ಲ ಚೇಂಜಸ್ ನಾನು ನನ್ನ ಸ್ಕಿನ್ನಲ್ಲಿ ನೋಡಿದೆ. ಬೆಟರ್ ಸ್ಕಿನ್ ಆಗಿದೆ. ಮುಂಚೆ ಫುಲ್ ಒಂಥರ ಜಾಸ್ತಿ ಪೋರ್ಸ್ ಇತ್ತು, ನನಗೆ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇತ್ತು. ಇವಾಗ ಫುಲ್ ರೆಡ್ಯೂಸ್ ಆಗಿದೆ. ಸೊ ಐ ಹ್ಯಾವ್ ಟು ಆರ್ಡರ್ ದ ನೆಕ್ಸ್ಟ್ ಒನ್. ಸೊ ಫಸ್ಟ್ ಐ ಅಪ್ಲೈ ಮಾಯಶ್ಚರೈಸರ್. ಅಕ್ಕ ನೀನು ಯೂಸ್ ಮಾಡಿದ್ಯಾ ಅದು? ಹಾಂ, ಮಾಡಿ ತುಂಬ ಚೆನ್ನಾಗಿದೆ. ನಾನು ಇದೇ ಯೂಸ್ ಮಾಡೋದು. ನನಗೂ ತುಂಬ ಜಾಸ್ತಿ ನೋಡಿ ಸ್ಪಾಟ್ಸ್ ಎಲ್ಲ ಇತ್ತು, ಅದೆಲ್ಲ ಕ್ಲಿಯರ್ ಆಗಿದೆ. ಇಷ್ಟೇ ತೊಗೊಳ್ಳೋದು. ಇಷ್ಟು ತೊಗೊಂಡ್ರೆ ಆಲ್ಮೋಸ್ಟ್ ಟಿಲ್ ನೆಕ್ವರೆಗೂ ಕವರ್ ಆಗುತ್ತೆ ಅಷ್ಟೇ. ಬೇಕಂದರೆ ಇಫ್ ಯು ಫೀಲ್ ಸ್ಕಿನ್ ಇಸ್ ಬಿಟ್ ಮೋರ್ ಡ್ರೈ ಅಂದಾಗ ಹಾಕೋಬೋದು. ಈ ಥರ ರಬ್ ಮಾಡ್ಕೋಬೇಕು, ಜಾಸ್ತಿ ಪ್ರೆಷರ್ ಕೊಡಬೇಕು. ಸಿಂಪ್ಲಿ ಜೆಂಟಲ್. ನಿಮಗೂ ಗೊತ್ತಿರೋದು ನೀವು ಎಲ್ಲ ಮಾಡ್ಕೋತೀರ, ಬಟ್ ಐ ಆಮ್ ಜಸ್ಟ್ ಟೆಲ್ಲಿಂಗ್ ಯು ಪೀಪಲ್ ಹೌ ಐ ಡೂ ಇಟ್ ಅಂತ. ಸೊ ಮಾಯಶ್ಚರೈಸರ್ ಆದಮೇಲೆ ಸೆರಮ್ ಯೂಸ್ ಮಾಡ್ತೀನಿ ನಾನು. ಇದನ್ನು ಖಾಲಿ ಆಗಿಬಿಟ್ಟಿದೆ. ಸೇಮ್ ಇದನ್ನು ಡಾರ್ಕ್ ಸ್ಪಾಟ್ಸಿಗೆ ಹೆಲ್ಪ್ ಆಗುತ್ತೆ. ವಿಟಮಿನ್ ಸಿ ಇರೋದ್ರಿಂದ ನಮ್ಗೆ ಏನೇನು ಪಿಗ್ಮೆಂಟೇಷನ್ ಇದೆಯೋ ಅದೆಲ್ಲ ಹೋಗ್ಬಿಟ್ಟು ಬ್ರೈಟ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ನಮಗೆ. ಎಲ್ಲರೂ ಯೂಸ್ ಮಾಡ್ತೀವಿ ನಮ್ಮ ಫ್ಯಾಮ್ಲಿಲಿ. ಸೊ ಯು ಪೀಪಲ್ ಆಲ್ಸೋ ಶುಡ್ ಟ್ರೈ ಇಟ್. ನಾನು ಕೈಗೆ ಹಾಕ್ಕೊಂಡು ಯೂಸ್ ಮಾಡ್ತೀನಿ, ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಇವನ್ ಅ ಸಿಂಗಲ್ ಡ್ರಾಪ್. ನಮ್ಮ ಮನೇಲಿ ಎಲ್ಲರೂ ಯೂಸ್ ಮಾಡ್ತೀವಲ್ಲ. ಸೊ ನನ್ನದೇ ಸಿಂಗಲ್ ಅಂದರೆ ಐ ಕ್ಯಾನ್ ಡೂ ಇಟ್ ಡೈರೆಕ್ಟ್ಲಿ ಹಾಗೆ ಅಪ್ಲೈ ಮಾಡ್ಬೋದು. ದಿಸ್ ಈಸ್ ಓನ್ಲಿ ಡ್ಯಾಬ್ 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 ಡ್ಯಾಬ್, ದಟ್ಸ್ ಇಟ್. ಇದನ್ನು ಏನು ಆಯಿಲಿ ಮಾಡಲ್ಲ. ಇದಾದಮೇಲೆ ಜಸ್ಟ್ ಲಿಪ್ ಬಾಮ್ ಆ್ಯಂಡ್ ಒನ್ ಬಿಂದಿ, ದಟ್ಸ್ ಇಟ್. ನಮ್ಮ ಮನೇಲಿ ತುಂಬ ಸ್ಟ್ರಿಕ್ಟ್. ಬಿಂದಿ ಇಲ್ಲ ಅಂದರೆ ಆಚೆ ಹೋಗೋಂಗೂ ಇಲ್ಲ, ಡೈಲಿ ಹಾಕ್ಕೊಳ್ಳೇಬೇಕು. ಕಿವಿಲ್ ವಾಲೆ ಇರಬೇಕು, ಬಳೆ ಇರಬೇಕು. ಬಟ್ ಬಳೆ ಈಸ್ ಎಕ್ಸ್ಕ್ಲೂಷನ್ ಫಾರ್ ಎಸ್. ಅವ್ರೇನು ಅಷ್ಟು ಕಾಂಪಿಟೇಷನ್ ಥರ ಮಾಡಲ್ಲ. ಬಟ್ ಫಂಕ್ಷನ್ಸು, ಪೂಜೆ, ದೇವಸ್ಥಾನ ಅಂದಾಗೆಲ್ಲ ಇಟ್ ಈಸ್ ಕಂಪಲ್ಸರಿ ಫಾರ್ ಎಸ್. ಇದನ್ನು ಬೇಕಾದರೆ ಈ ಥರನೂ ಹಚ್ಕೋಬೋದು, ಲೈಕ್ ಅಪ್ಲೈ ಮಾಡ್ಬೋದು. ತಗೊಂಡು ಜಸ್ಟ್ 3 ಡ್ರಾಪ್ಸ್ ಡೈರೆಕ್ಟ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಹಂಗೂ ಇದು ಮಾಡ್ಬೋದು. ನಾನು ಪೌಡರ್ಸ್ ಎಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ಮೇಕಪ್ಪು ಅಷ್ಟೇ. ನಾನು ಫೌಂಡೇಶನ್ ಎಲ್ಲ ಯೂಸ್ ಮಾಡಿದ್ದೇ ಇಲ್ಲ. ಐ ಮಿಕ್ಸ್ ಮೈ ಮಾಯಶ್ಚರೈಸರ್. ಐ ಹ್ಯಾವ್ ಫೇಸಸ್ ಕನ್ನಡ ಅವ್ರದ್ದು ಸ್ಟ್ರೋಬ್ ಕ್ರೀಮ್ ಇದೆ, ಮಾಯಶ್ಚರೈಸರು, ಆ ಸ್ಟ್ರೋಬ್ ಕ್ರೀಮ್ ಮತ್ತು ಪಾಂಡ್ಸ್ದು BB ಕ್ರೀಮ್ ಇರುತ್ತೆ. ಈ ಮೂರನ್ನು ನಾನು ಮಿಕ್ಸ್ ಮಾಡಿಬಿಟ್ಟು ನಾನು ಬೇಸ್ ಥರ ಜಸ್ಟ್ ನ್ಯಾಚುರಲ್ ಲುಕ್ ಕೊಡೋ ಥರ ಮೇಕಪ್ ಹಾಕೊಳ್ಳೋದು ಅಷ್ಟೇ. ಅದಾದಮೇಲೆ ಕಾಂಪ್ಯಾಕ್ಟ್, ದಟ್ಸ್ ಇಟ್. ಇದು ನಿವ್ಯಾದು ಲಿಪ್ ಬಾಮ್. ಫ್ರಮ್ ಏಜಸ್ ವಿ ಆರ್ ಯೂಸಿಂಗ್ ದಿಸ್. ಆ್ಯಂಡ್ ಬಿಂದಿ, ದಟ್ಸ್ ಇಟ್. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ಬೇಕು ಇವಾಗ. ನಾನು ಮಾಡಿಲ್ಲ, ಮಿಕ್ಕಿದವರೆಲ್ಲ ಮಾಡಿದ್ದಾರೆ.
ಪಾಪು ಹಿಂಗೆ ಏನಾದರೂ ಒಂದು ಹೇಳ್ತಾ ಇರುತ್ತೆ, ಟೀಟೆ ಮಾಡ್ತಾ ಇರುತ್ತೆ ನೋಡಿ, ಈ ಥರ ಮಾತಾಡ್ತಾನೆ ಇರ್ತಾಳೆ. ಅವಳು ಎತ್ಕೋಬೇಕು ಅಂತ ಹಠ ಮಾಡ್ತಾ ಇದ್ದಾಳೆ, ನಾವೆಲ್ಲ ಮಾತಾಡ್ತಿದ್ದೀವಲ್ಲ ಫೋನಿಗೆ ನೋಡಿಕೊಂಡು ಅಂತ. ಸೊ ಹಾಗೆ ಅವಳು. That's it. ಇವಾಗ ಬ್ರೇಕ್ಫಾಸ್ಟ್ ಆಯಿತು. ಅಮ್ಮ ಪುಳಿಯೋಗರೆ ಮಾಡಿದ್ರು, ಪುಳಿಯೋಗರೆ ತಿಂದ್ಕೊಂಡು ಬಾಲ್ಕನಿಗೆ ಬಂದಿದ್ದೀನಿ ಸ್ವಲ್ಪ ವಾಕ್ ಮಾಡೋಣ ಅಂತ. ವೆದರ್ಸ್ ತುಂಬ ಅಂದರೆ ಚಿಲ್ಲಿ ವೆದರ್ ಆಗಿಬಿಟ್ಟಿದೆ. ಅಂದರೆ ಸಖತ್ ಚಳಿ ಇದೆ ಇಲ್ಲಿ ಬ್ಯಾಂಗ್ಳೂರಲ್ಲಿ. ನನಗಂತೂ ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ. ಆ್ಯಕ್ಚುಲಿ ತುಂಬ ಸೆಕೆ ಆಗುತ್ತೆ ನನಗೆ, ನನ್ನ ಫ್ಯಾನ್ ಇಲ್ಲ ಅಂದರೆ ನಿದ್ದೆನೇ ಬರಲ್ಲ. ಬಟ್ ಇವಾಗಂತೂ ನನ್ನ ಫ್ಯಾನ್ ಆನ್ನೇ ಮಾಡ್ಕೊಳ್ಳಲ್ಲ, ಅಷ್ಟು ಚಳಿ ಇದೆ ನನಗೆ, ತಡ್ಕೊಳಕ್ಕಾಗಲ್ಲ. ಬೆಳಗ್ಗೆ 5 o'clock ಅಂತೂ ಎದ್ಬಿಟ್ರೆ ವಾಕಿಂಗ್ ಹೋಗಬೇಕು ಝೂಕೋಗೆ ಅಂತ. ಆವಾಗ ಫುಲ್ಲು ನಡುಗ್ತಾ ಇರ್ತೀನಿ ನಾನು. ಸ್ವೆಟರ್ ಇಲ್ಲಾಂದರೆ ಹುಡಿ ಏನಾದರೂ ಅದು ಹಾಕ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ಹೋಗೋಕ್ಕಾಗಲ್ಲ. ಸೊ ನೋಡಿ ಹೆಂಗಿದೆ ವೆದರ್, ತೋರಿಸ್ತೀನಿ ನಿಮಗೆ. ಫುಲ್ ಕ್ಲೌಡಿ ಕೋಸಿ ವೆದರು. ಎದ್ದೊಳಕ್ಕೆ ಇಷ್ಟ ಆಗಲ್ಲ ನನಗೆ, ಬಟ್ ಏನು ಮಾಡೋಕ್ಕಾಗಲ್ಲ, ಎದ್ದೊಳ್ಳೇಬೇಕು. ಬೆಳಗ್ಗೆ ಬೇಗ ಎದ್ದು ನಾನು ನೋಡಿ ನಮ್ಮ ಮನೆಯಲ್ಲಿ ನಾಯಿ ಇರೋದ್ರಿಂದ ಝೂಕೋದು ಇದೆಲ್ಲ ಸ್ನಾನ ಮಾಡ್ಕೊಂಡ್ಬಂದ್ಮೇಲೆ ನಾವು ಇದು ಯೂಸ್ ಮಾಡ್ತೀವಿ, ಬೆಡ್ಶೀಟ್ಸ್ ಥರ. ಅದನ್ನು ನಾವು ಹಂಗೆ ವೈಪ್ ಮಾಡ್ತೀವಿ. ಆಮೇಲೆ ಪುಟ್ಟಾಣಿ ಪ್ಲಾಂಟ್ಸ್ ಹಾಕಿದ್ದೀವಿ ಇಲ್ಲಿ. ಯಾವುದಂತ ನಂಗೆ ನಿಜ ನೆನಪಿಲ್ಲ. ತುಳಸಿ ಗಿಡ ಇದೆ, ಪ್ಲಾಂಟ್ಸ್ ಹಾಕಿದ್ದೀನಿ. ನನಗೆ ನಮ್ಮಮ್ಮಂಗೆ ಎಲ್ಲ ಪ್ಲ್ಯಾಂಟಿಂಗ್ ಮಾಡೋದು ಅಂದರೆ ತುಂಬ ಇಷ್ಟ. ಗಿಡ ಇಟ್ಕೋಬೇಕು ಮನೇಲಿ, ತುಂಬ ಇಷ್ಟ ನಮಗೆ. ಬಟ್ ಏನಂದರೆ ಕೆಳಗೆ ಮನೆ ಇದೆಯಲ್ಲ, ನಮ್ಮ ಅಜ್ಜಿ ಮನೆಗೆಲ್ಲ ಲೀಕಿಂಗ್ ಶುರು ಆಗೋಯಿತು. ಅದರಿಂದ ಮೋಸ್ಟ್ ಆಫ್ ದ ಪ್ಲ್ಯಾಂಟ್ಸ್ ಇಲ್ಲೆಲ್ಲ ಫುಲ್ ತುಂಬಿಕೊಂಡಿತ್ತು ನಮಗೆ. ಇಲ್ಲೆಲ್ಲ ಫುಲ್ ಅಲ್ಲಿಂದ ಹಿಡ್ದು ಆ ಪ್ಲ್ಯಾಂಟ್ ಇದೆಯಲ್ಲ, ಅಲ್ಲಿಂದ ಹಿಡ್ದು ಫುಲ್ಲು ಆ ಕಡೆವರೆಗೂ ಇತ್ತು ಪ್ಲ್ಯಾಂಟ್ಸು. ಅಷ್ಟೆಲ್ಲ ಫುಲ್ ಒಡಿಸಿ ರಿನೋವೇಟ್ ಮಾಡಿಸಿ ಬಾಲ್ಕನಿ ಟೇಲ್ಸ್ ಎಲ್ಲ ಹಾಕಿಸಿ ಎಲ್ಲ ಪಾಟ್ಸ್ ಎಲ್ಲ ಕೊಟ್ಬಿಟ್ರು. ಇವಾಗ ಸ್ವಲ್ಪ ಪಾಟ್ ಸಿಕ್ಕಿದ್ದಾರೆ ಅಷ್ಟೇ, ಚಿಕ್ಕದು, ಜಾಸ್ತಿ ವೇಟ್ ಇಲ್ಲದೆ ಇರೋ ಥರ ಇಕ್ಕಿದ್ದೀರಿ. ಈ ಸೈಕಲ್ ಇದೆಯಲ್ಲ ಹೆಂಗೆ ಅಂದರೆ ಏನಾದರೂ ಬಟ್ಟೆ ಒಣಗಾಕೋಕ್ಕೆ ಇಷ್ಟು ಜಾಗ ಇದೆ ನೋಡಿ, ಅಲ್ಲಿದೆ ಅಲ್ಲ, ಇಲ್ಲಿಂದ ಹಿಡ್ದು ಇಲ್ಲಿವರೆಗೂ ಜಾಗ ಇದೆ. ಅಷ್ಟೂ ಒಂದೊಂದ್ಸತಿ ಸಾಲಲ್ಲ, ಎಲ್ಲಾದರೂ ಆಚೆ ಹೊಟ್ಟೋಗ್ಬಿಟ್ರಂತೂ ನಾವು ಸಾಕಾಗೋದೇ ಇಲ್ಲ ಜಾಗ ನಮಗೆ. ಈ ಸೈಕಲ್ಲು ಎಕ್ಸಸೈಸ್ ಮಾಡೋಣ ಅಂತ ನಮ್ಮಪ್ಪ ತರಿಸಿದ್ರು. ನೋಡೋಣ, ಸ್ವಲ್ಪ ಫಿಟ್ ಆಗಿರೋಣ, ಹೆಲ್ದಿ ಆಗಿರೋಣ ಅಂತ. ಅಪ್ಪನೂ ಯೂಸ್ ಮಾಡಲ್ಲ, ಯಾರೂ ಯೂಸ್ ಮಾಡಲ್ಲ ನಮ್ಮ ಮನೇಲಿ. ನನಗೆ ಬೇಜಾರಾದಾಗ ಬಂದು ಸಾಂಗ್ ಕೇಳ್ಕೊಂಡು ಜೋರಾಗಿ ಹಾಡಿಕೊಂಡು ಇಲ್ಲಿ ಕೂತ್ಕೊಂಡು ನಾನು ಎಕ್ಸಸೈಸ್ ಮಾಡ್ತಾಯಿರ್ತೀನಿ, ಸೈಕ್ಲಿಂಗ್ ಮಾಡ್ತೀನಿ. ಮಳೆಗೆ ನೋಡಿ ಎಷ್ಟು ಬಟ್ಟೆ ಹಾಗೆ ಹಾಕಿದ್ದಾರೆ, ಅದೆಲ್ಲ ಒಂಚೂರು ಡ್ರೈಯೇ ಆಗಿಲ್ಲ. ಸೊ ಅದಕ್ಕೆ ಹಾಗೆ ಇಟ್ಬಿಟ್ಟಿದ್ದೀವಿ, ಸ್ವಲ್ಪ ಇರಲಿ ಅಂತ. ಯಾವಾಗಂದರೆ ಅವಾಗ ಮಳೆ ಬರುತ್ತೆ, ಬಟ್ಟೆ ಹಾಕಂಗಿಲ್ಲ, ಇಲ್ಲಿ ಒಣಗೋದು ಇಲ್ಲ. ಬಟ್ ವೆದರ್ ಮಾತ್ರ ಚೆನ್ನಾಗಿರುತ್ತೆ, ಬಿಸಿಯಾಗಿ ಏನಾದರೂ ತಿನ್ನಬೇಕಂತ ಅನಿಸ್ತಾ ಇರುತ್ತೆ, ಲೈಕ್ ಮಂಚೂರಿ ಆ ಥರ ಎಲ್ಲ. ಬಟ್ ನಾನು ಮತ್ತು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲರೂ ಇವತ್ತಿಂದ ಡಯಟ್ ಶುರು ಮಾಡಬೇಕಂತಿದ್ದೀವಿ. ಲೈಕ್ ಸಂಡೇ ಫಂಕ್ಷನ್ ಇದೆ ಅಲ್ಲ, ಚೌಡೇಶ್ವರಿ ಅಮ್ಮ ಬರ್ತಿದ್ದಾರಲ್ಲ ನಮ್ಮ ಮನೆಗೆ. ಸೊ ಅಷ್ಟರಲ್ಲಿ ಅಟ್ಲೀಸ್ಟ್ ವಿ ಶುಡ್ ಕಂಟ್ರೋಲ್ ಈಟಿಂಗ್ ಔಟ್ಸೈಡ್ ಫುಡ್. ಏನು ತಿನ್ನಲೇಬಾರ್ದು ಅಂತ ಡಿಸೈಡ್ ಮಾಡಿದ್ದೀವಿ. 1 month ನಾವು ಸ್ಟ್ರಿಕ್ಟಾಗಿ ಆಚೆ ಕಡೆ ಏನು ತರಿಸಿದೆ, ಏನು ತಿಂದೆ, ಮನೆ ಫುಡ್ಡು ಅದನ್ನು ಫುಲ್ ಹೇಗೆ ಅಂದರೆ ಆಯಿಲಿ ಏನೂ ಇಲ್ಲ, ಲೈಕ್ ನಾರ್ಮಲ್ ಸಪ್ಪೆ ಇರೋ, ಜಾಸ್ತಿ ಮಸಾಲೆ ಎಲ್ಲ ಹಾಕ್ಕೊಳ್ಳೋಂಗಿಲ್ಲ, ಆ ಥರ ಫುಡ್ ತಿನ್ನಬೇಕು ಅಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಅದು ಎಷ್ಟೋ ಸತಿ ಮಾಡಿದ್ದೀವಿ, ಎಕ್ಸಿಕ್ಯೂಟ್ ಸ್ವಲ್ಪ ಮ್ಯಾಕ್ಸ್ ಟು 2 days ಎಕ್ಸಿಕ್ಯೂಟ್ ಮಾಡ್ತೀವಿ ಅದನ್ನು. ಆಮೇಲೆ ಅಯ್ಯೋ ಹೋಗು ಅಂತ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ, ತಿನ್ಕೊಂಡ್ಬಿಡ್ತೀವಿ. ಸೊ ಈ ಸತಿ ಸ್ಟ್ರಿಕ್ಟಾಗಿ 1 month ಕಂಟಿನ್ಯೂಸ್ ಆಗಿ ಮಾಡಬೇಕು. ಎಲ್ಲರಿಗೂ ಬ್ಲೋಟಿಂಗ್ ಜಾಸ್ತಿ ಆಗಿಬಿಟ್ಟಿದೆ, ಆಚೆ ಕಡೆ ಫುಡ್ ತಿಂತಿರ್ತೀವಲ್ಲ,
ಇಟ್ ಡಸಂಟ್ ಮೀನ್ ದ್ಯಾಟ್ ಯಾವಾಗಲೂ ತಿಂತೀವಿ ಅಂತ. ನಾವು ಫಸ್ಟ್ ಆಫ್ ಆಲ್ ಆಚೆ ತಿನ್ನೋದೇ ಅಪರೂಪ. ಬಟ್ ನಮ್ಮ ಮನೆಯಲ್ಲಿ ಬ್ಯಾಕ್ ಟು ಬ್ಯಾಕು ಒನ್ ಮಂತಲ್ಲಿ 2 ಬರ್ತ್ಡೇಸ್ ಇರುತ್ತೆ. ನಮ್ಮ ಫ್ಯಾಮಿಲಿಲಿ ಎಲ್ಲರದ್ದು ಬರ್ತ್ಡೇ ಇರ್ತಾ ಹಿಂದಿಂದನೇ ಬರ್ತಿತ್ತು. ಆಚೆ ಅಫ್ಕೋರ್ಸ್ ಹೋಗ್ಬಿಟ್ಟು ತಿನ್ನಲೇಬೇಕಾಗಲ್ಲ. ಹಾಗಾಗಿ ಜಾಸ್ತಿ ಔಟ್ಸೈಡ್ ಫುಡ್ ಆಗೋಯ್ತು. ಇವಾಗ ಸ್ಟಾಪ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ನಮ್ಮ ಅಪ್ಪನೂ ಅಷ್ಟೇ, ಅವರೇನು ಜಾಸ್ತಿ ಔಟ್ಸೈಡ್ ಫುಡ್ ತಿನ್ನಲ್ಲ. ನಮ್ಮ ಅಮ್ಮನೂ ಅಷ್ಟೇ. ನಾವು ಯಾವಾಗಾದರೂ ಬೇಜಾರಾಗ್ತಾ ಇದ್ದಾಗ, ಎಲ್ಲರೂ ಫ್ಯಾಮಿಲಿ ಇದ್ದಾಗ ಆರ್ಡರ್ ಮಾಡ್ತೀವಿ ಪಿಜ್ಜಾ. ಮೋಸ್ಟ್ ಆಫ್ ದ ಟೈಮ್ ಪಿಜ್ಜಾ, ಇಲ್ಲಾಂದರೆ ಇಲ್ಲಿ ಮಲ್ಲೇಶ್ವರಮಲ್ಲಿ ಆಶಾ ಫುಡ್ ಕ್ಯಾಂಪ್ ಇದೆ. ಆಶಾ ಫುಡ್ ಕ್ಯಾಂಪಿಂದ ನಾವು ಏನಪ್ಪ ಗ್ರೇವೀಸ್ ಎಲ್ಲ ಆರ್ಡರ್ ಮಾಡಿ. ನೋಡಿ ಝೂಕೋನು ಬಂದು ಕೂತಿದ್ದಾನೆ. ಹಾಯ್ ಝೂಕೋ, ಹಾಯ್ ಬೇಬಿ, ಚಿನ್ನು ಮರಿ, ಅಮ್ಮು, ಹೌ ಆರ್ ಯು ಝೂಕೋ? ಪೆಡಿಗ್ರಿ ಎಲ್ಲ ತಿನ್ಕೊಂಡು, ಪೆಡಿಗ್ರಿ ತಿಂದು, ಬಿಸ್ಕೆಟ್ ತಿಂದು, ಜ್ಯೂಸ್ ಸ್ಟಿಕ್ ತಿಂದ ಎಲ್ಲ ತಿನ್ಕೊಂಡು ಬಂದು ಕೂತಿದ್ದಾರೆ ಸಾಹೇಬ್ರು. ಅವರಿಗೊಬ್ರಿಗೆ ಸ್ವಲ್ಪ ಬಿಟ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಕೂತ್ಕೋತೀನಿ ನಾನು. I will continue the vlog in the evening. Bye bye. गुलाबी साड़ी आणि लाल 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 दिसते माझा फोटो माझा गुलाबी साड़ी आणि लाल 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 दिसते माझा फोटो माझा ಹಾಯ್ ಗಾಯ್ಸ್, ಇವಾಗ ಹೋಗ್ಬಿಟ್ಟು ನಾವು ಆಚೆ ಹೇಳಿದೆ ಅಲ್ಲ, ನಾನು ಪ್ಲ್ಯಾನ್ ಮಾಡ್ತಿದ್ದೀವಿ ಹೋಗೋಣ ಅಂತ ಡ್ರೈವಿಗೆ ಅಂತ ಹೇಳಿದಾರ. ಸೊ ಡ್ರೈವಿಗೆ ಹೋಗಿ ಎಲ್ಲ ಡಿನ್ನರ್ ಮಾಡಿಕೊಂಡು ಚೆನ್ನಾಗಿ ಮಜಾ ಮಾಡಿದ್ವಿ. ಫುಲ್ ಸಾಂಗ್ ಎಲ್ಲ ಪ್ಲೇ ಮಾಡಿ ಜೋರಾಗಿ ಸಾಂಗ್ಸ್ ಹಾಡಿಕೊಂಡು ಸಖತ್ತಾಗಿ ಮಜಾ ಮಾಡಿದ್ವಿ. ಆಮೇಲೆ ಇವಾಗ ಮನೆಗೆ ಬಂದು ನಾನು ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ರಿಮೂವ್ ಮಾಡಿ ಹೇರ್ಗೆ ಆಯಿಲ್ ಹಚ್ಚಿದ್ದೀನಿ ನಾನು. ನಾಳೆ ಮಂಡೇ ಅಲ್ಲ, ಸೊ ತಲೆ ಸ್ನಾನ ಮಾಡೋಣ ಅಂತ ಹೇರ್ ಆಯಿಲ್ ಹಚ್ಬಿಟ್ಟು ಡಿನ್ನರ್ ಮಾಡ್ಕೊಂಡು ಬಂದಿದ್ದೀವಲ್ಲ, ಸೊ ಮಲ್ಕೊಳ್ಳೋದೆ ಇನ್ನು ಅಷ್ಟೇ, ಏನಿಲ್ಲ. ಒಂದು 12 o'clock ಆಗಿದೆ ಇವಾಗ. ಎಲ್ಲ ಮಲಗಿದ್ದಾರೆ. ಬೇಗ ನಾವು ಮಲ್ಕೋಬೇಕು, ಬೆಳಗ್ಗೆ ಬೇಗ ಎದ್ದು ನೆಕ್ಸ್ಟ್ ಡೇ ಏನಿರುತ್ತೋ ಬ್ಯುಸಿ ಲೈಫ್ ನಮ್ಮದು ಅದೆಲ್ಲ ಇದು ಮಾಡೋಕ್ಕೆ. ಸೊ ಬೇಗ ಎದ್ದೊಳ್ಬೇಕು ನಾವು. ಸೊ 12 o'clock ಆಗಿಬಿಟ್ಟಿದೆ. ಮಲ್ಕೊಂಬಿಟ್ಟು ನಾನು ನಿಮಗೆ ಮತ್ತೊಮ್ಮೆ ನೆಕ್ಸ್ಟ್ ವ್ಲಾಗೊಂದಿಗೆ ನಾನು ಸಿಗ್ತೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.